ವಿನೋದ್ ರಾಜ್ ಅವ್ರನ್ನ ನಾವು ನೋಡಿದಾಗ ನಿಜಕ್ಕೂ ಕೂಡ ಕಲಿಯುಗದ ಶ್ರವಣ ಕುಮಾರ ಅಂತಲೇ ಕರಿಬೋದು. ಅಂತಹ ಒಂದು ಪ್ರೀತಿ ವಾತ್ಸಲ್ಯ, ತಾಯಿಯ ಮೇಲೆ ಇದ್ದಂತಹ ಮಮತೆಯನ್ನು ನೋಡಿದಾಗ ನಮ್ಗೆ ಆಗ ಅನಿಸುತ್ತೆ. ಈಗ ಅವರೊಂದು ದೊಡ್ಡ ಮಹತ್ವದ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ತಮಿಳ್ನಾಡಿನಲ್ಲಿ ನೀವು ಅಮ್ಮ ಕ್ಯಾಂಟೀನ್ ಅಂತ ಕೇಳಿದ್ದೀರಾ, ಜಯಲಲಿತಾ ಅವರ ಒಂದು ಯೋಜನೆ. ಈಗ ಕರ್ನಾಟಕದಲ್ಲೂ ಕೂಡ ಅಮ್ಮ ಕ್ಯಾಂಟೀನ್ ಮಾಡಲಿಕ್ಕೆ ಮುಂದಾಗಿರೋದು ವಿನೋದ್ ರಾಜ್ಕುಮಾರ್. ಅಬ್ಬಬ್ಬಾ, ಎಂಥ ತ್ಯಾಗ, ದೊಡ್ಡ ತ್ಯಾಗ ಇದು. ಅಮ್ಮನಿಗೋಸ್ಕರ ನಾನು ಕೂಡ ಕರ್ನಾಟಕದಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಮಾಡ್ತೀನಿ. ಅದು ಕಲಾವಿದರಿಗೋಸ್ಕರ ಮುಡಿಪಾಗಿರೋ ಕ್ಯಾಂಟೀನ್. ಅವರೆಲ್ಲರೂ ಕೂಡ ಆರಾಮದಾಯಕವಾಗಿ ಬಂದು ಕ್ಯಾಂಟೀನಲ್ಲಿ ಕೂತ್ಕೊಳ್ಬೋದು ಅಂತ. ಒಂದು ದೊಡ್ಡ ಕ್ಯಾಂಟೀನ್ ಆಗಿರುತ್ತೆ ಇದು. ಕಲಾವಿದರೆಲ್ಲರೂ ಫ್ರೀಯಾಗಿ ಬಂದು ಕೂತ್ಕೊಬೋದು, ಎಲ್ಲ ವ್ಯವಸ್ಥೆಗಳು ಇರುತ್ತೆ, ಫ್ರೀಯಾಗಿ ಊಟ ಇರುತ್ತೆ. ಅದು ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ಬೇಕಾದರೂ ಊಟ ಮಾಡ್ಬೋದು. ಕಲಾವಿದರಿಗೆ ಈ ರೀತಿಯಾದಂಥ ಯೋಜನೆಯನ್ನು ಕಲ್ಪಿಸಿದಂತಹ ಮತ್ತು ಅದನ್ನು ಪ್ಲ್ಯಾನ್ ಮಾಡಿದಂಥ ಏಕೈಕ ನಟ ಅಂದರೆ